ನನ್ನೆಲ್ಲ SC/ST ಸಮುದಾಯದ ಬಂಧುಗಳೇ, ಇವತ್ತೇನು ತಾಲೂಕು ಆಡಳಿತ SC/ST ಕುಂದುಕೊರತೆಗಳ ಬಗ್ಗೆ ಸಭೆಯನ್ನೇನು ಏರ್ಪಡಿಸಿದ್ದಾರೆ. ವ್ಯವಸ್ಥಿತವಾಗಿ ನಮ್ಮನ್ನು ಸರ್ಕಾರಗಳೇ ಜಾತಿವಾದವನ್ನು ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತವೆ ಅಂತೇಳಿ ಇದೊಂದು ಉದಾಹರಣೆ. ಯಾಕಂದರೆ ಬಂಧುಗಳೇ, ಸ್ವಾತಂತ್ರ್ಯ ಬಂದು 76 ವರ್ಷ ಕಳೆದರೂ ಕೂಡ ನಾವು ಚೆನ್ನಾಗಿದ್ದೀವಿ. 3-4 ಮಂದಿ ಬೆಳ್ಳನ ಬಟ್ಟೆಗೆ ಓಡಾಡಕ್ಕೆ ನಮ್ಮ ST ಸಮುದಾಯ ಮತ್ತು SC ಸಮುದಾಯದ ಶೋಷಿತ ಸಮುದಾಯ ಏನು ಅಂತೀವಿ, ಆ ಸಮಾಜ ಅನಾಗರಿಕ್ಕಿಂತ ಆಚೆಗೆ ಬದುಕುವಂಥ ಪರಿಸ್ಥಿತಿ ನಮ್ಮಲ್ಲಿದೆ. ನಮಗೆ ಈಗಾದರೂ ಕೂಡ ನಾವೇನಾದರೂ ಕೇಳಬೇಕಂದ್ರೆ, ನಾವು ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ಒಂದು ವಿಷಯಗಳನ್ನು ಮಾತನಾಡಬೇಕಾದ್ರೂ ಕೂಡ ಅದಕ್ಕೆ ಜಾತಿ ಪಟ್ಟಿಯನ್ನು ಕಟ್ಟಬೇಕಾಗ್ತದೆ. ಯಾರಪ್ಪ ಅಂಪಾಯಿ ಮಾತಾಡ್ಬಿಟ್ನಾ, ಇಲ್ಲ ಶಾನ್ ಬಸ್ಸು ಜಗ್ಗಿ ಮಾತಾಡ್ಬಿಟ್ನಾ, ಬಸವರಾಜ್ ಬಾಳವಾಡ್ ಜಾಸ್ತಿ ಮಾತಾಡಿದ್ನ, ಅವನ ಬಗ್ಗೆ ಎಲ್ಲ ತೆಗೀರಿ, ಏನೇನು ಮಾಡ್ಯಾನ, ಏನೇನು ಐತೆ ಏನೇನು ತೆಗೀರಿ. ಇದೇ ಪೊಲೀಸರನ್ನ ಬಂಧುಗಳಿಗೆ ವಾಸ್ತವ ಏನಾಗ್ತಾ ಇದೆ ಅಂದರೆ, ವ್ಯವಸ್ಥೆ ನಮ್ಮಿಂದ ನಮ್ಮನ್ನೇ ಕೊಲ್ಲಲ್ಪಡ್ತದೆ ವಿನ ನಾವು ವಿನಾಶದ ಕಡೆ ಹೋಗ್ತಾ ಇದ್ದೀವಿ. ವಿಕಾಸದ ಕಡೆ ಇನ್ನ ದಾರಿ ದೂರ ಐತೆ. ವಿಕಾಸದ ಕಡೆ ನಮ್ಮನ್ನ ವಿನಾಶದ ಕಡೆ ಹತ್ತ ಹೋಗ್ತಾ ಇದ್ದಾರೆ. ಇನ್ನಾದರೂ ಈಗಾಗಲೇ ಹೇಳ್ತಾ ಇದ್ವಿ, ಸರ್ಕಾರಿ ಭೂಮಿ ಸಾಗುವಳಿದಾರರಿಗೆ ಪಟ್ಟ ಕೊಡ್ಬೇಕು. ಎಷ್ಟು ಬನಿ ಕೊಟ್ಟಿದ್ದಾರೆ ಇದುವರೆಗೆ? ನನ್ನ ಪ್ರಶ್ನೆ ಮಾನ್ಯ ಕಂದಾಯ ಇಲಾಖೆಯವ್ರಿಗೆ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. SC/ST ಅವರೇ ಹೆಚ್ಚು, ಯಾಕಂದ್ರೆ ನಮಗೆ ಭೂಮಿ ಇಲ್ಲ, ಅಲ್ಲೆಲ್ಲ ಸ್ವಲ್ಪ ಗೌರ್ಮೆಂಟ್ ಲ್ಯಾಂಡ್ ಇದ್ರೆ ಮಾಡ್ಕೊಂಡು ತಿಂತೀವಿ. ಜಾಗ ಇಲ್ಲ ಅಂತೇಳಿ ಕಾಲ ದಂಡಿಗಿದ್ರೆ ಕಿತ್ತು ಹೋಗ್ತೀರಿ. JCB ತಂದು ಹಚ್ಚಿಬಿಟ್ಟು ಯಾರು ಇರ್ತಾರೆ? ದೊಡ್ಡ ದೊಡ್ಡ ಶ್ರೀಮಂತರು, ಮೇಲ್ಜಾತಿಯವರು ಇರ್ತಾರೆ. ಸ್ಲಮ್ಗಳಲ್ಲಿ ನೋಡಿದ್ರೆ ನಮ್ಮ ಜೀವ ಕಳ್ಳು ಕಿತ್ತಿ ಬಂದು ಈ ದೇಶದಲ್ಲಿ ಯಾಕೆ ಬದುಕಿದೀವಪ್ಪ ಅಂತೇಳಿ ಕಣ್ಣೀರು ಬರ್ತವೆ. ಹಂಗೆ ಮಾತಾಡ್ತೀವಿ ನಾವು ದೊಡ್ಡ ದೊಡ್ಡ ಫಂಕ್ಷನ್ನಲ್ಲಿ, ಆ ವಿಕಾಸ ಮಾಡಿವಿ, ಇವಾಗ ಯಾವ ವಿಕಾಸದಲ್ಲಿ SC/ST ಅವರು ಇನ್ನೂ 100 ವರ್ಷ ಆದರೂ ಕೂಡ ನಾವು ಹಿಂಗೆ ಇರ್ತೀವಿ. ಯಾಕಂದ್ರೆ ನಾವು ಬದಲಾವಣೆ ಆಗದೇ ಇಲ್ಲ. ಬದಲಾವಣೆ ಮಾಡಬೇಕಾದವರೇ ನಮ್ಮನ್ನು ಬದಲಾವಣೆ ಹತ್ತ ಕೊಂಡೊಯ್ಯಲ್ಲ, ವಿನಾಶದತ್ತನೇ ಕೊಂಡೊಯ್ತಾರೆ. ಸಿಟಿಯಲ್ಲಿದ್ದವರಿಗೆ ಸೈಟ್ಗಳನ್ನು SC/ST ಜನರಿಗೆ ಯಾರಿಗೆ ಸೈಟ್ ಇಲ್ಲ ಅವರಿಗೆ ಕೊಟ್ಟಿದ್ದಾರೆ ಸ್ವಾಮಿ ಯಾರಾದರೂ? ಹಳ್ಳಿಗಳಲ್ಲಿ ಭೂಮಿ ಇಲ್ಲದವ್ರಿಗೆ ಭೂಮಿ ಕೊಡ್ಬೇಕಂತೇಳಿ, ಉಳುವಲ್ಲಿ ಭೂಮಿ ಹೊಡಿ ಅಂತೇಳಿ ಯಾಕೆ ಎಲ್ಲರೂ ಮಾನ್ಯ ತಾಲೂಕಿನಲ್ಲಿ ಜಾರಿ ಆಗಿದೆ. ಅದು ಅಸ್ಪೃಶ್ಯತೆ ಆಚರಣೆ ಮಾಡಬೇಡ ಅಂತ ಹೇಳ್ತೀರಿ, ಅದೆಲ್ಲರೂ ಆಚರಣೆಯಲ್ಲಿದೆ. ಈಗಾದರೂ ಕೂಡ ಅಸ್ಪೃಶ್ಯತೆ ಆಚರಣೆಯಲ್ಲಿ ಐತಿ. ನಾವೇನೋ 4 ಮಂದಿ ಭಾಷಣ ಮಾಡ್ತೀವಿ ಅಂತೇಳಿ ಕರೆದು ಹೋಟೆಲ್ದಾಗ ಚಾ ಕುಡಿಸ್ತಾರೆ ವಿನ ಕುಗ್ರಾಮಗಳಿಗೆ ಹೋದ್ರೆ ಇನ್ನಾದರೂ ಎಕ್ಸ್ಪ್ರೆಸ್ಸಿಗೆ ಒಲಿ ಮಾದಕರನ್ನು ಹೊರಗಿಟ್ಟೆ ಚಾ ಕುಡ್ತಾರೆ. ಯಾಕಂದ್ರೆ ಇದು ಖಂಡಘೋಷವಾಗಿ ಹೇಳ್ತಾ ಇದ್ದೀನಿ. ಸಮಾಜ ಕಲ್ಯಾಣ ಇಲಾಖೆಯವರು ಇಷ್ಟೊತ್ತಿಗೆ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೆ ಖರ್ಚು ಮಾಡಿದ ರೊಕ್ಕ ನೋಡಿದ್ರೆ SC/ST ಅವರಿಗೆ ಬಂಗಾರದ ಬಿಲ್ಡಿಂಗ್ ಕಟ್ಟಬಹುದಾಗಿತ್ತು. ಇದು ವಾಸ್ತವ. ಯಾಕಂದ್ರೆ ಬಿಡುಗಡೆ ಆಗ್ತಾ ಇದೆ ಹಣ, ಜಾತಿ ನಿರ್ಮೂಲನೆ ಆಗ್ಬೇಕಂತ ಹೇಳ್ತಾ ಇದ್ದೀರಿ. NGOಗಳಿಗೆ ಪ್ರೋಗ್ರಾಮ್ ಕೊಡೋಕೆ ಹೇಳ್ತಾ ಇದ್ದೀರಿ. ಆದರೂ ಕೂಡ ಜಾತಿನ ವ್ಯವಸ್ಥಿತವಾಗಿ ಇವತ್ತಿನವರೆಗೆ ಹೋಟೆಲ್ನಲ್ಲಿ ಪ್ರವೇಶ ಬೇಕಾದ್ರೆ ಈ ಸಭೆ ಮುಗಿದ ಅಂತ ಹೇಳ್ರಿ, ನಾನು ಮಾನ್ಯ ತಾಲೂಕಿನ ಎಷ್ಟು ಹಳ್ಳಿಗಳಲ್ಲಿ ಇಲ್ಲ ಅಂತ ಹೇಳ್ತೀನಿ, ಬಹಿರಂಗವಾಗಿ ಹೇಳಕ್ಕೆ ರೆಡಿ. ಯಾಕಂದ್ರೆ ಬಂಧುಗಳೇ, ಇನ್ನಾದರೂ ಇನಾಯ ಪರಿಸ್ಥಿತಿಯಲ್ಲಿ ಬದುಕುವಂತ ವ್ಯವಸ್ಥೆ ನಮ್ಮಲ್ಲಿದ್ರೆ ನಮಗೆ ಕುಡಿಯಕ್ಕೆ ನೀರಿಲ್ಲ, ಇರಕ್ಕೆ ಜಾಗ ಇಲ್ಲ, ಮಾಡ್ತಂದ್ರೆ ಭೂಮಿ ಇಲ್ಲ, ಏನಾರು ಚಳಿ ಮೇಲೆ ಬೆಳೆ ಬಟ್ಟೆಕ್ಕೆ ಬೆಳೆ ಕಾರ್ ತಂದ್ಬಿಟ್ರೆ ಯಾರೋ ಮನೆ ಮುಚ್ಚಿಬಿಟ್ನಪ್ಪ ನೋಡಿ. ಇದು ವಾಸ್ತವ. SC/ST ಡೆವಲಪ್ ಆಗಬಾರ್ದು. ಬೇರೆ ಏನನ್ನ ಮಾಡ್ಕೊಂಡು ಬಿಲ್ಡಿಂಗ್ ಅಲ್ಲ, ಇಡೀ ಬ್ಯಾಂಕ್ನ ಲೂಟಿ ಮಾಡಿ ಬಂದ್ ಮಾಡ್ಕೊಂಡು ಹೋದ್ರೆ ಚಿಂತಿಲ್ಲ. SC/ST ನನ್ನ ಹೇಳ್ಕೊಂಬರಿದ ಅವನು ಕ್ವಾಂಟ್ರು ಎಕ್ಸ್ಪ್ರೆಸ್ಸಲ್ಲಿ ನಾನು ಪಾಯಿಂಟ್ ಮಾಡಬಾರ್ದು. ನಾನೊಬ್ಬ ಕಮ್ಯುನಿಸ್ಟ್ ಕಾರ್ಯಕರ್ತ ಆಗಿ ನಮಗೆ ನೋವಾಗ್ತದೆ. ಜಾತಿ ಅಂದರೆ ಹೆಂಗೆ ನೋಡ್ತಾ ಇದ್ರೆ ಅಂದರೆ, ಯಾರಪ್ಪತ್ತ ಆತ ಯಾರೋ ನಾಯಕರು ಅಂತ ಹೋಗ್ಕೊಡೆ ಅವ್ರು ಕೂಡ ಹೇಳ್ತಿರ್ತೀವಿ.
ಅವ್ರು ಯಾರೋ ಎಸ್ ಸಿ ಹುಡ್ರಂತ ಮಾದ್ರು ಹುಡ್ರಂತ ಬ್ಯಾಗರ್ ಹುಡ್ರ ಡೈರೆಕ್ಟ್ಲಿ ಹೇಳ್ತಾ ಇದ್ರೆ ಇನ್ನಾದ್ರೂ ಹೆಚ್ಚಾಗಿದೆ ವಿನಾಶ ಆಗಿಲ್ಲ. ಜಾತಿ ಇನ್ನಷ್ಟು ಹೆಚ್ಚಾಗಿದೆ. ಅಧಿಕಾರಿಗಳು ಯಾರೇ ಬಂದರೂ ಕೂಡ ಆ ಜಾತಿಯವರ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಹೇಳ್ರಿ ನಾನು ನಾಲಿಗೆ ಹೋಯ್ತೀನಿ ಯಾವುದೇ ಡಿಪಾರ್ಟ್ಮೆಂಟ್